ಎಲ್ಲರಿಗೂ ನಮಸ್ಕಾರ. 45 ದ ಮೋಸ್ಟ್ ಎಕ್ಸ್‌ಪೆಕ್ಟೆಡ್ ಮೂವಿ ಆಫ್ ದ ಇಯರ್. ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ಡೈರೆಕ್ಟರ್ ಆಗಿ ಈ ಮೂವಿನ ಮಾಡಿದ್ದಾರೆ. ಜೊತೆಲೆ ಅವ್ರದ್ದೇ ಓನ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಈ ಮೂವಿ 45 ಮಲ್ಟಿ ಸ್ಟಾರರ್ ಮೂವಿ. ಉಪೇಂದ್ರ, ಶಿವರಾಜ್ ಕುಮಾರ್, ರಾಜ್ ಬಿ ಶೆಟ್ಟಿ, ಸುಧಾ ರಾಣಿ, ಪ್ರಮೋದ್ ಬಿ ಶೆಟ್ಟಿ ಎಲ್ಲರೂ ಇನ್ನು ತುಂಬಾ ಜನ ಕಾಮಿಡಿಯನ್ಸ್ ತುಂಬಾ ಜನ ಇದ್ದಾರೆ. ಇದೆ ಮಲ್ಟಿ ಸ್ಟಾರರ್ ಮೂವಿ. ಈಗ ಮೂವಿ ನೋಡಿ ಏನನ್ಸತ್ತೆ? ಏನ್ ಚೆನ್ನಾಗಿದೆ? ಏನ್ ಚೆನ್ನಾಗಿಲ್ಲ? ಯಾವ್ದು ಪರವಾಗಿಲ್ಲ? ಈಗ ನೋಡೋಣ. ಮೂವಿ ಟ್ರೈಲರ್ ಬಂದಾಗ ಯಾವ ಥರ ಸ್ಟೋರಿ ಅನ್ನೋದನ್ನ ಸ್ವಲ್ಪನೂ ಬಿಟ್ಕೊಟ್ಟಿಲ್ಲ. ಸ್ಪೆಷಲಿ ಶಿವರಾಜ್ ಕುಮಾರ್ ಅವ್ರದ್ದು ಲಾಸ್ಟ್ ಸೀನ್ ಟ್ರೈಲರಲ್ಲಿ ತುಂಬಾ ಕ್ಯೂರಿಯಾಸಿಟಿ ಮೂಡಿಸಿತ್ತು. ಆದ್ರೆ ಮೂವಿ ನೋಡಿ ಮೂವಿದು ಪ್ಲಾಟ್ ಬಗ್ಗೆ ಹೇಳಿದ್ರೆ ಅದು ಮೂವಿ ಸ್ಪಾಯ್ಲರ್ ಆಗತ್ತೆ. ಸೊ ಅದನ್ನ ಬಿಟ್ಟು ಬೇರೆ ಎಲ್ಲದನ್ನು ಹೇಳ್ತೀನಿ. ಮೂವಿಲಿ ತುಂಬಾ ಪಾಸಿಟಿವ್ ಆಗಿ ಕಾಣೋದು ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಆ್ಯಂಡ್ ಅವ್ರು ಹೇಳ್ತಿರೋ ಕತೆ. ಲೇಯರ್ ಬೈ ಲೇಯರ್ ಕತೆನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅವರು ಫಸ್ಟ್ ಟೈಮ್ ಡೈರೆಕ್ಷನ್ನಲ್ಲಿ ಈ ರೀತಿ ಸ್ಟೋರಿನ ಡೈರೆಕ್ಟ್ ಮಾಡಿದ್ದಾರೆ ಅನ್ನೋದೇ ತುಂಬಾ ಇಂಪ್ಯಾಕ್ಟ್‌ಫುಲ್ ಆ್ಯಂಡ್ ರಿಯಲಿ ಅವರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು ಶಿವರಾಜ್ ಕುಮಾರ್ ಅವ್ರದ್ದು ತುಂಬಾ ಮ್ಯಾಜಿಕಲ್ ಪ್ರೆಸೆಂಟೇಷನ್ ಇದೆ. ಸೊ ಕೆಲವೊಂದು ಜಾಗದಲ್ಲಿ ಅವರು ಮತ್ತೆ ಸುಧಾ ರಾಣಿ ಅವ್ರದ್ದು ಕ್ಲಾಸಿಕ್ ಕರ್ನಾಟಕ ಮ್ಯೂಸಿಕ್ ನ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಉಪೇಂದ್ರ ಅವ್ರದ್ದು ರಾಯಪ್ಪ ಅನ್ನೋ ಕ್ಯಾರೆಕ್ಟರ್ನ ಫುಲ್ ಸ್ವಾಗ್, ಫುಲ್ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಅವ್ರ ಸ್ಟೋರಿ ರೈಟಿಂಗಲ್ಲೇ ಆ ಒಂದು ಸ್ಟೈಲಿಶ್ನೆಸ್ ಇದೆ. ಅವರು ಅದನ್ನ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಉಪೇಂದ್ರ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ನಾವಲ್ಲ ಅಲ್ವಾ? ಇನ್ನ ರಾಜ್ ಬಿ ಶೆಟ್ಟಿ ಅವರ ಆಕ್ಟಿಂಗ್ ಬಗ್ಗೆ ಏನ್ ಹೇಳೋದು? ಈ ಮೂವಿಯಲ್ಲಿ ವಿನಯ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಅವ್ರದ್ದು ಪ್ರತಿ ಮೂವಿಯಲ್ಲೂ ಅವ್ರದ್ದು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ಗೆ ಒಂದು ಲೈಫ್ ಇರುತ್ತೆ ಅಲ್ವಾ? ಅದೇ ರೀತಿ ಈ ಮೂವಿ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಸೀನಿಂದ ಕತೆ ಎಂಡ್ ಆಗೋವರೆಗೂ ಮೂವಿ ಎಲ್ಲೂ ಡಿವಿಯೇಷನ್ ಆಗಲ್ಲ. ಮೂವಿ ಫಸ್ಟ್ ಸೀನಲ್ಲೇ ಸ್ಟೋರಿ ಸ್ಟಾರ್ಟ್ ಆಗತ್ತೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾವುದೇ ಇಂಟ್ರೊಡಕ್ಷನ್ ಸಾಂಗ್ಸ್ ಇಲ್ಲ. ಪ್ರತಿ ಹೀರೋಗೆ ಸಪ್ರೇಟ್ BGM ಅಂತಾನೂ ಇಲ್ಲ. ಓಲ್ಡ್ ಮೂವೀಸ್‌ನೆಲ್ಲ ನಾವು ನೋಡ್ಕೊಂಡು ಬಂದಿದ್ರೆ ನಮಗೆ ಮೂವಿ ತುಂಬಾ ಚೆನ್ನಾಗಿ ಕನೆಕ್ಟು ಆಗತ್ತೆ. ತುಂಬಾ ಚೆನ್ನಾಗಿ ಕೂಡ ಅನ್ಸತ್ತೆ. ನಾವು ಯಾವ್ದಾದ್ರು ಹೀರೋದ್ ಫ್ಯಾನ್ ಆಗಿದ್ರೆ ಅಂತೂ ಮೂವಿನ ತುಂಬಾ ಚೆನ್ನಾಗಿ ಇನ್ನ ಸೆಲೆಬ್ರೇಟ್ ಮಾಡ್ಬೋದು. ತುಂಬಾ ಸೀನ್ಸ್ ಸಿಗುತ್ತೆ ಸೆಲೆಬ್ರೇಟ್ ಮಾಡೋಕೆ. ಮೂವಿ ಸಿನಿಮಾಟೋಗ್ರಫಿ ಮತ್ತೆ ಪ್ರತಿ ಸೀನಲ್ಲಿ ಮೂವಿ ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಅರ್ಜುನ್ ಜನ್ಯ ಅವರು ತುಂಬಾ ಚೆನ್ನಾಗಿ ಎಕ್ಸ್ಟ್ರಾ ಎಫೆಕ್ಟ್ ಕೊಟ್ಟು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಲ್ಲ ಎಲ್ಲ ಹೀರೋಸ್‌ಗಳ ಫೇಮಸ್ ಸೀನ್‌ಗಳನ್ನ ರೀಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಸ್ಟೋರಿಗೆ ಸ್ವಲ್ಪ ಎಫೆಕ್ಟ್ ಆಗತ್ತೆ. ಬಟ್ ನೀವು ಫ್ಯಾನ್ ಆಗಿದ್ರೆ ಇದನ್ನ ತುಂಬಾ ಎಂಜಾಯ್ ಮಾಡ್ತೀರಾ. ಗರುಡ ಪುರಾಣದ್ದು ಕೆಲವೊಂದು ಮೆಸೇಜಸ್‌ನ ತುಂಬಾ ಚೆನ್ನಾಗಿ ಎಕ್ಸ್‌ಪ್ರೆಸ್ ಮಾಡಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ 25-30% ಸೀನ್ಸು VFX ಅಲ್ಲೇ ಇರೋದು. ಸ್ವಲ್ಪ ಮೂವಿಗೆ ಎಫೆಕ್ಟ್ ಆಯ್ತು ಅಂತ ನನಗನ್ಸತ್ತೆ. ಏಕೆಂದ್ರೆ ತುಂಬಾ ಆರ್ಟಿಫಿಷಿಯಲ್ ಫೀಲ್ ಬಂದಿದೆ. ಅಷ್ಟೊಂದು ಚೆನ್ನಾಗಿ ಆಗಿಲ್ಲ VFX. ಮತ್ತೆ ಮೂವಿ ಎಡಿಟಿಂಗು ನನಗೆ ಸ್ವಲ್ಪ ಇನ್ನ ಬೆಟರ್ ಆಗ್ಬೋದಿತ್ತು ಅಂತ ನನಗನ್ನಿಸ್ತು. ಏಕೆಂದ್ರೆ ಫುಲ್ಲು ಎಮೋಷ್ನಲ್ ಪೀಕ್ ಸೀನ್ ಇದ್ದಾಗ ನೆಕ್ಸ್ಟ್ ಡೇ ಫುಲ್ ಕಾಮಿಡಿ ಸೀನ್ ಬಂದ್ಬಿಡತ್ತೆ. ಒಂದು ಸೀನಿಗೆ ಸ್ವಲ್ಪ ಅಲ್ಲಲ್ಲಿ ಕನೆಕ್ಟ್ ಆಗ್ತಿಲ್ಲ ಸೀನ್ ಬೈ ಸೀನಿಗೆ ಅಂತ ನನಗನ್ನಿಸ್ತು. ಓವರಾಲ್ ಒಳ್ಳೆ ಫ್ಯಾಮಿಲಿ ಮೂವಿ, ಆವ್ರೇಜ್ ಟು ಗುಡ್ ವಾಚ್ ಅಂತಾನೆ ಹೇಳ್ಬೋದು. ಅರ್ಜುನ್ ಜನ್ಯ ಒಳ್ಳೆ ಸ್ಟೋರಿ ಟೆಲ್ಲಿಂಗ್ ಮತ್ತೆ ಫ್ಯಾನ್ ಬಾಯ್ ಮೂಮೆಂಟ್‌ನ ನಾವು ಫೀಲ್ ಮಾಡ್ಕೋಬೇಕು ಅಂದ್ರೆ ಡೆಫಿನೆಟ್ಲಿ ಈ ಮೂವಿಗೆ ಹೋಗ್ಬೋದು. ಒಳ್ಳೆ ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್ ಟೈಮಲ್ಲಿ ಒಂದೊಳ್ಳೆ ಮೂವಿ ವಾಚ್ ಇದು ಫ್ಯಾಮಿಲಿ ಜೊತೆಗೆ. ಥ್ಯಾಂಕ್ ಯು.